ಹತ್ಯೆಯಾದ ಸಂದರ್ಭದಲ್ಲಿ ಇಡೀ ಪ್ರಕರಣ ಯಾವೆಲ್ಲ ರೀತಿ ರಾಜಕೀಯ ತಿರುವುಗಳನ್ನ ಪಡೆದುಕೊಂಡಿತ್ತು ನಾವು ಗಮನಿಸಿದ್ವಿ. ದೊಡ್ಡ ದೊಡ್ಡ ರಾಜಕೀಯ ನಾಯಕರು, ಅದರಲ್ಲೂ ಬಿಜೆಪಿಯಲ್ಲಂತೂ ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ನೇಹಾ ಪ್ರಕರಣವನ್ನ ಖಂಡಿಸಿ ಮಾತನಾಡಿದ್ರು, ನೇಹಾ ಮನೆಗೆ ಭೇಟಿ ನೀಡಿದ್ರು. ಇದೀಗ ಅಂಜಲಿ ಹತ್ಯೆ ಪ್ರಕರಣದಲ್ಲೂ ಕೂಡ ನಿಧಾನವಾಗಿ ರಾಜಕೀಯ ಪ್ರಾರಂಭ ಆಗ್ತಾ ಇದೆಯಾ? ಜಗದೀಶ್ ಶೆಟ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಸಂಪೂರ್ಣ ಬಿಗಿಯನ್ನ ಕಳೆದುಕೊಂಡಿದೆ, ಲಾ ಅಂಡ್ ಆರ್ಡರ್ ಕಂಟ್ರೋಲ್ ತಪ್ಪು ಹೋಗ್ತಿದೆ. ಇಂಥ ಘಟನೆಗೆ ಸಿಎಂ ಗೃಹ ಇಲಾಖೆ ಕಾರಣ, ಆಡಳಿತ ವ್ಯವಸ್ಥೆಯಲ್ಲಿ ಸಂಪೂರ್ಣ ಸಡಿಲಿಕೆ ಇದೆ ಅಂತ ಹೇಳಿ ಆರೋಪ ಮಾಡಿ ಮಾತನಾಡಿದ್ದಾರೆ ಜಗದೀಶ್ ಶೆಟ್ಟರ್. ನೇಹಾ ಹಿರೇಮಠ ಪ್ರಕರಣ ಆದಮೇಲೆ ಬಹುಶಃ ನಮ್ಮ ಹುಬ್ಳಿದಾವ್ ಪೊಲೀಸರು ಎಚ್ಚರ ಇರ್ಬೋದು ಅಂತ ತಿಳ್ಕೊಂಡಿದ್ದೀವಿ ನಾವು. ಅಥವಾ ಮೇಲಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ಸರಿಯಾದಂಥ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿರಿ ಅಂಥೇಳಿ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ಬೋದು ಅಂತ ನಾವು ಮಾಡಿದ್ವಿ. ಆದರೆ ಬಹುಶಃ ಅದನ್ನು ಭಾಳ ಈಸಿಯಾಗಿ ತೊಗೊಂಡಿದ್ದಾರೆ ರಾಜ್ಯ ಸರ್ಕಾರ. ಹೀಗಾಗಿ ಒಂದಾದಮೇಲೆ ಒಂದು ಮರ್ಡರ್ಸ್ ಕೇಸ್ ಆಗ್ತಾಯಿದ್ದಾವೆ. ಈಗ ಅದಾದಮೇಲೆ ಮೊನ್ನೆ ನಡೆದಂಥ ಘಟನೆ, ಅಂಜಲಿ ಎಂಬ ಹುಡುಗಿನ ಇವತ್ತು ಮನೆಗೆ ಹೋಗಿನೇ ಹತ್ಯೆ ಮಾಡುವಂಥ ಒಂದು ಪ್ರಕರಣ ನಡೆದಿದ್ದು ಇನ್ನೂ ಜನರಲ್ಲಿ ಭಯಭೀತದ ಒಂದು ವಾತಾವರಣ ನಿರ್ಮಾಣ ಮಾಡಿದೆ. ಅದರಲ್ಲಿ ಹುಬ್ಳಿ ಧಾರವಾಡ ಯಾವಾಗಲೂ ಶಾಂತವಾಗಿ ಇರುವಂಥ ಒಂದು ಊರು. ಇತ್ತೀಚಿನ ಘಟನೆಗಳನ್ನು ನೋಡಿದರೆ ಒಂದು ಬಿಗಿ ಆಡಳಿತ ಇವತ್ತೇನು ಉಳಿದಿಲ್ಲ ಮತ್ತು ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡಿಕೊಂಡು ಹೋಗಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಬರೀ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೇ ನೋಡಿದಾಗೂ ಸಹಿತಕ್ಕೆ ಇದೇ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪರಪ್ಪನ ಅಗ್ರಹಾರ ಜೈಲನ್ನ ನೋಡ್ ಬಂದ ಶಾಸಕ ರೇವಣ್ಣ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ನೀಡಿದೆ. ಹೀಗಾಗಿ ಕೋರ್ಟ್ನ ಮುಂದೆ ಹಾಜರಾಗುವ ಅನಿವಾರ್ಯತೆ ಇದೆ. ಇವತ್ತು ಅದರಂತೆ ಆ ಷರತ್ತಿನ ಅನ್ವಯ ಕೋರ್ಟ್ನ ಮುಂದೆ ಹಾಜರಾಗಿದ್ದಾರೆ ರೇವಣ್ಣ. ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಷರತ್ತುಬದ್ಧ ಜಾಮೀನನ್ನ ನೀಡಿತ್ತು ಕೋರ್ಟ್. ಇದೀಗ ಕೋರ್ಟ್ನ ಸಮ್ಮುಖದಲ್ಲಿ, ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರಾಗಿದ್ದಾರೆ ರೇವಣ್ಣ. ಕೋರ್ಟ್ ಸೂಚನೆಯನ್ನ ಪಾಲನೆ ಮಾಡೋದು ಅನಿವಾರ್ಯ. ಇನ್ ಕೇಸ್ ಅವ್ರು ಮಿಸ್ ಮಾಡಿದ್ರೆ ಕೋರ್ಟ್ನ ಮುಂದೆ ಹಾಜರಾಗೋದು, ಅದಕ್ಕೆ ಸೂಕ್ತವಾದ ಕಾರಣವನ್ನು ನೀಡಬೇಕಾಗುತ್ತೆ. ಇನ್ ಕೇಸ್ ಕಾರಣ ಸೂಕ್ತವಲ್ಲ ಅಂತ ಗೊತ್ತಾದರೆ ಆ ಜಾಮೀನನ್ನು ಕ್ಯಾನ್ಸಲ್ ಮಾಡೋ ಪಾಸಿಬಿಲಿಟೀಸ್ ಇರುತ್ತೆ, ಸಾಧ್ಯತೆಗಳಿರುತ್ತೆ. ಹೀಗಾಗಿ ಕೋರ್ಟ್ನ ಮುಂದೆ ಹಾಜರಾಗಿದ್ದಾರೆ ರೇವಣ್ಣ ಅವರು. ಇದರ ಜೊತೆಗೆ ಟೆಂಪಲ್ ರನ್ ಅನ್ನ ಕೂಡ ಮುಂದುವರಿಸಿದ್ದಾರೆ, ಗಮನಿಸ್ತಾ ಇದ್ದೀವಿ. ಜಾಮೀನು ಪಡೆದು ಜೈಲಿನಿಂದ ಹೊರಗೆ ಬಂದ ದಿನದಿಂದಲೂ ಕೂಡ ರೇವಣ್ಣ ಅವರು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಆಶೀರ್ವಾದವನ್ನು ಪಡ್ಕೊಳ್ತಿದ್ದಾರೆ, ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದಾರೆ. ಕೇಳಿ ಧಾರ್ಮಿಕ ಆಚರಣೆಗಳ ವಿಚಾರದಲ್ಲಿ ತಮ್ಮದೇ ಆದ ರೀತಿಯ ಅಗಾಧವಾದ ನಂಬಿಕೆಯನ್ನು ಹೊಂದಿರುವವರು ರೇವಣ್ಣ ಅವರು. ಟೆಂಪಲ್ ರನ್ ಒಂದ್ ಕಡೆ ಮುಂದುವರೆದಿದೆ, ಮತ್ತೊಂದು ಕಡೆಯಲ್ಲಿ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾ ಹೋಗ್ತಾರೆ. ಮಾದೇಶ್, ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿ ಏನ್ ನಡೀತಿದೆ ಸದ್ಯಕ್ಕೆ? ಸ್ಮಿತಾ, ಈಗಾಗಲೇ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾನೂನು ಕಂಟಕವನ್ನ ಎದುರಿಸುತ್ತಿರುವಂತಹ ಎಚ್.ಡಿ. ರೇವಣ್ಣಗೆ ಸುಮಾರು 4-5 ದಿನಗಳ ಕಾಲ ನ್ಯಾಯಾಂಗ ಬಂಧನ ಅನುಭವಿಸಿದ ಜೊತೆಗೆ 4 ದಿನಗಳ ಕಾಲ SIT ಕಸ್ಟಡಿಯನ್ನ ಅನುಭವಿಸಿದ್ರು. ಕೊನೆಗೂ ಕೂಡ ಅವರಿಗೆ ಜಾಮೀನು ಸಿಕ್ಕಿತ್ತು. ಷರತ್ತುಬದ್ಧ ಜಾಮೀನನ್ನ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆದೇಶ ಮಾಡುವಂತೆ ಕೆಲಸ ಮಾಡಿತ್ತು. ಒಂದಷ್ಟು ಷರತ್ತುಗಳನ್ನ ಹಾಕಿತ್ತು. ಆ ಒಂದು ಷರತ್ತುಗಳಲ್ಲಿ ಕೋರ್ಟ್ ಸೂಚನೆ ನೀಡಿದಾಗ ನ್ಯಾಯಾಲಯಕ್ಕೆ ಬಂದು ಹಾಜರಾಗಬೇಕು ವಾರಕ್ಕೊಂದ್ಸತಿ ಅಂತ ಹೇಳಿ ಸೂಚನೆಯನ್ನ ಕೋರ್ಟ್ ನೀಡಲಾಗಿತ್ತು. ಹೀಗಾಗಿ ಕೋರ್ಟ್ನ ಸೂಚನೆ ಹಿನ್ನೆಲೆ ಈಗಾಗಲೇ ತಮ್ಮ ವಕೀಲರ ಜೊತೆ ಬಂದು ಕೋರ್ಟ್ಗೆ ಹಾಜರಾಗುವಂತ ಕೆಲಸವನ್ನ ಎಚ್.ಡಿ. ರೇವಣ್ಣ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಶೂರಿಟಿ ಆಗಿರ್ಬೋದು, ಮತ್ತೆ 5 ಲಕ್ಷ ಬಾಂಡ್ ಆಗಿರ್ಬೋದು, ಇಬ್ಬರಿಂದ ಶೂರಿಟಿ ಎಲ್ಲವನ್ನೂ ಕೂಡ ದಾಖಲೆಗಳನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಈಗ ರೆಗ್ಯುಲರ್ ಪ್ರೊಸೀಜರ್ ಅಂದ್ರೆ ಕಾನೂನಿನ
ಕಾನೂನಿನ ಸೂಚನೆಯಂತೆ ಈಗಾಗಲೇ ಅವರು ರೇವಣ್ಣ ಪರ ವಕೀಲರ ಜೊತೆ ಬಂದು ಹಾಜರಾಗುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಮುಂದಿನ ಹಂತದಲ್ಲೂ ಕೂಡ ತಮ್ಮ ಕಾನೂನು ಕಂಟಕನ್ನ ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಕೀಲರ ಜೊತೆ ಕೂಡ ಒಂದಷ್ಟು ಚರ್ಚೆಯನ್ನು ಕೂಡ ರೇವಣ್ಣ ಮಾಡಿದ್ದಾರೆ. ರೈಟ್ ಮಾದೇಶ್, ಧ್ವನಿ ಸ್ಪಷ್ಟವಿಲ್ಲ. ಒಟ್ಟಾರೆ ಇದು ಕಾನೂನಾತ್ಮಕವಾದ ಪ್ರಕ್ರಿಯೆ ಒಳಗಾಗಲೇಬೇಕಾಗುತ್ತೆ. ರೇವಣ್ಣ ಅವರು ಷರತ್ತುಬದ್ಧ ಜಾಮೀನಾಗಿರೋ ಕಾರಣಕ್ಕೆ ಹೀಗಾಗಿ ಕೋರ್ಟ್ನ ಮುಂದೆ ಹಾಜರಾಗಿದ್ದಾರೆ. HD ರೇವಣ್ಣ.